Hello, hi friends. Welcome back to the Rakesh Magdum YouTube channel. Today I am discussing some important chapter question answers, vocabulary and grammar point. That is the will of sacrifice. 9ನೇ ತರಗತಿಯ ಮುದ್ದು ವಿದ್ಯಾರ್ಥಿಗಳಿಗೆ ಆತ್ಮೀಯವಾಗಿ ಸ್ವಾಗತ. ಇವತ್ತಿನ ಈ ತರಗತಿಯಲ್ಲಿ ದ ವಿಲ್ ಆಫ್ ಸ್ಯಾಕ್ರಿಫೈಸ್ ಈ ಘಟಕದ ಎಕ್ಸಸೈಸ್ ಕ್ವೆಶ್ಚನ್ ಆನ್ಸರನ್ನು ಅಧ್ಯಯನ ಮಾಡೋಣ. ಸ್ನೇಹಿತರೆ, ಇದುವರೆಗೆ ತಾವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಈಗ ನೇರವಾಗಿ ದ ವಿಲ್ ಆಫ್ ಸ್ಯಾಕ್ರಿಫೈಸ್ ಘಟಕದ ಕ್ವೆಶ್ಚನ್ ಆನ್ಸರನ್ನು ನೋಡೋಣ. ಕ್ವೆಶ್ಚನ್ ನಂಬರ್ 1. Who actively participated in the freedom of struggle from the Bhagat Singh families? ಭಗತ್ ಸಿಂಗ್ ಅವರ ಫ್ಯಾಮಿಲಿಯಲ್ಲಿ ಯಾರ್ಯಾರಾಗಿ ಸ್ವತಂತ್ರ ಹೋರಾಟ ಚಳವಳಿಯಲ್ಲಿ ಹೋರಾಟ ನಡೆಸಿದವರಲ್ಲಿ ಯಾರ್ಯಾರು ಭಾಗವಹಿಸಿದ್ರು, ಅವರ ಹೆಸರುಗಳನ್ನ ಬರೀ ಅಂತ ನೋಡ್ರಿ. ದ ಎಂಟೈರ್ ಫ್ಯಾಮಿಲಿ ಆಫ್ ಭಗತ್ ಸಿಂಗ್ ವಾಸ್ ಪೆಟ್ರೋನಿಯಂ ಪರ್ಸನಿಫೈಡ್. ಅಂದರೆ ಸ್ವತಂತ್ರ ಹೋರಾಟಗಾರರಲ್ಲಿ ಭಗತ್ ಸಿಂಗ್ ಅವರು ಇಡೀ ಎಂಟೈರ್ ಫ್ಯಾಮಿಲಿನ ಭಾಗವಹಿಸಿತ್ತು. ಹೀಸ್ ಗ್ರ್ಯಾಂಡ್ ಫಾದರ್ ವಾಸ್ ಅರ್ಜುನ್ ಸಿಂಗ್. ಅವರ ಗ್ರ್ಯಾಂಡ್ ಫಾದರ್ ಯಾರಂದ್ರೆ ಅರ್ಜುನ್ ಸಿಂಗು. ಹೂಸ್ ವಾಸ್ ಗ್ರೇಟ್ ಆರ್ಟರ್, ಒಬ್ಬ ಉಗ್ರವಾಗಿರ್ತಕ್ಕಂಥ ವಾಗ್ವಾಳಿ ಮಾತುಗಾರ, ಚತುರದಾರಾಗಿದ್ದ. ಹಿಸ್ ಫಾದರ್ ವಾಸ್ ಕಿಶನ್ ಸಿಂಗ್, ಅವನ ತಂದೆ ಕಿಶನ್ ಸಿಂಗ್ರವರು. ಆಮೇಲೆ ಹಿಸ್ ಅಂಕಲ್ ವಾಸ್ ಅಜಿತ್ ಸಿಂಗ್. ಅಂದ್ರೆ ಇಡೀ ಅವರ ಭಗತ್ ಸಿಂಗರು ಇಡೀ ಒಂದು ಫ್ಯಾಮಿಲಿನ ಏನಾಗಿತ್ತಂದ್ರೆ ಸ್ವತಂತ್ರ ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನು ಕ್ವಶನ್ ನಂಬರ್ 2. ನೇಮ್ ದಿ ಪೊಲಿಟಿಕಲ್ ಲೀಡರ್ಸ್ who were in the contact with Bhagat Singh when he was in DAV school in Lahore. ಅಂದ್ರೆ ಭಗತ್ ಸಿಂಗ್ರವರು DAV ಸ್ಕೂಲ್ ಲಾಹೋರ್ದಲ್ಲಿ ಏನು ಮಾಡಿರ್ತಾರಂದ್ರೆ ಶಿಕ್ಷಣವನ್ನು ಕಲಿಯುತ್ತಿದ್ದಾಗ ಅವಾಗ ನೇಮ್ ದಿ ಪೊಲಿಟಿಕಲ್ ಲೀಡರ್ಸ್ ಯಾರ್ಯಾರಾಗಿದ್ದರು, ಭಗತ್ ಸಿಂಗ್ ಅವ್ರನ್ನ ಯಾರು ಕಾಂಟ್ಯಾಕ್ಟ್ ಮಾಡಿದ್ರು ಅವಾಗ ಪೊಲಿಟಿಕಲ್ ಲೀಡರ್ಸು. ಅಂದ್ರೆ ಶಿಕ್ಷಣ ಕಲಿಯುತ್ತಿದ್ದಾಗ, ಸ್ಕೂಲಲ್ಲಿ ಶಿಕ್ಷಣ ಕಲಿಯುತ್ತಿದ್ದಾಗ ಅತ್ಯಂತ ಒಂದು ಉಗ್ರವಾದ ಹೋರಾಟ ನಡೆಸ್ತಕ್ಕಂಥ, ಆಮೇಲೆ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯವನ್ನು ಭಗತ್ ಸಿಂಗ್ ಅವರು ಮಾಡ್ತಿದ್ರು. ಇದನ್ನು ಕಂಡಂಥ ಇಬ್ಬರು ಪೊಲಿಟಿಷಿಯನ್ ಲೀಡರ್ನ ಇವರು ಸ್ಕೂಲಿದ್ದಾಗ DAV ಸ್ಕೂಲ್ದಲ್ಲಿದ್ದಾಗ ಭೇಟಿ ಆಗ್ತಾರೆ. ಅವ್ರು ಯಾರಂದ್ರೆ ಒಬ್ಬರು ಲಾಲಾ ಲಜಪತ್ ರಾಯ್. ಆನ್ಸರ್ ಈಸ್ ಲಾಲಾ ಲಜಪತ್ ರಾಯ್ ಆ್ಯಂಡ್ ರಾಸ್ ಬಿಹಾರ್ ಬೋಸ್ ವೇರ್ ದಿ ಪೊಲಿಟಿಕಲ್ ಲೀಡರ್ಸ್ ಹೂಮ್ ಭಗತ್ ಸಿಂಗ್ ಕೇಮ್ ಟು ಕಾಂಟ್ಯಾಕ್ಟ್ ವೆನ್ ಹಿ ವಾಸ್ DAV ಸ್ಕೂಲ್ ಇನ್ ಲಾಹೋರ್. DAV ಸ್ಕೂಲ್ ಲಾಹೋರ್ದಾಗಿದ್ದಾಗ ಭಗತ್ ಸಿಂಗ್ ಅವರನ್ನು ಪೊಲಿಟಿಕಲ್ ಲೀಡರ್ ಭೇಟಿ ಆಗ್ತಾರೆ. ಅವರು ಲಾಲಾ ಲಜಪತ್ ರಾಯ್ ಆ್ಯಂಡ್ ರಾಸ್ ಬಿಹಾರ್ ಬೋಸ್. ಇನ್ನು ಕ್ವಶನ್ ನಂಬರ್ 3. ಹೌ ಡಿಡ್ ಭಗತ್ ಸಿಂಗ್ ರೆಸ್ಪಾಂಡ್ ಟು ಗಾಂಧೀಜಿ ಕಾಲ್ಡ್? ಗಾಂಧೀಜಿಯವರು ಕರೆ ಕೊಟ್ಟಾಗ ಭಗತ್ ಸಿಂಗ್ರವರು ಹೇಗೆ ರೆಸ್ಪಾನ್ಸನ್ನು ಮಾಡ್ತಾರೆ? ಇನ್ ದಿ ರೆಸ್ಪಾನ್ಸ್ ಟು ಮಹಾತ್ಮ ಗಾಂಧೀಜಿ ಕಾಲ್ ಟು ನಾನ್ ಕೋಆಪರೇಷನ್ಸ್ ಅಗೇನ್ಸ್ಟ್ ದಿ ಬ್ರಿಟಿಷ್ ರೂಲ್. ಬ್ರಿಟಿಷರ ವಿರುದ್ಧ ಹೋರಾಟ ನಡೆಸ್ತಕ್ಕಂಥ ಮಹಾತ್ಮ ಗಾಂಧೀಜಿಯವರು ಅಸಹಕಾರ ಚಳವಳಿಯನ್ನು ಮಾಡ್ತಿದ್ರು. ಅಸಹಕಾರ ಚಳವಳಿಯಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಿರುವ ಸಂದರ್ಭದಲ್ಲಿ ಏನು ಮಾಡ್ತಾರಂದ್ರೆ ಈ ಭಗತ್ ಸಿಂಗ್ರವರು ಅವರಿಗೆ ಸಹಾಯವನ್ನು ಮಾಡ್ತಾರೆ. ಭಗತ್ ಸಿಂಗ್ ಲೆಫ್ಟ್ ಇನ್ ಈಸ್ DAV ಸ್ಕೂಲ್. ಅಂದರೆ DAV ಸ್ಕೂಲ್ ಶಿಕ್ಷಣದಲ್ಲಿ ಕಲಿತಕ್ಕಂಥ DAV ಸ್ಕೂಲನ್ನು ತ್ಯಜಿಸಿ ಆ ಹೋರಾಟದಲ್ಲಿ ಭಾಗವಹಿಸಿದರು. ಇನ್ 1925 ಭಗತ್ ಸಿಂಗ್ ಲೆಫ್ಟ್ DAV ಸ್ಕೂಲ್. 1921ರಲ್ಲಿ ಏನು ಮಾಡ್ತಾರೆ ಭಗತ್ ಸಿಂಗ್ರವರು DAV ಸ್ಕೂಲನ್ನು ಬಿಟ್ಟು ಜಾಯಿಂಟ್ ದಿ ನ್ಯಾಷನಲ್ ಸ್ಕೂಲ್ ಅಟ್ ಲಾಹೋರ್. ನ್ಯಾಷನಲ್ ಸ್ಕೂಲ್ ಲಾಹೋರ್ಗೆ ಸೇರ್ಪಡೆ ಆಗ್ತಾರೆ. ಇಟ್ ವಾಸ್ ಎ ಸೆಂಟ್ರಲ್ ಆಫ್ ರಿವಲ್ಯೂಷನರಿ ಆ್ಯಕ್ಟಿವಿಟೀಸ್. ಇದು ಏನಾಗಿತ್ತು ಅಂದ್ರೆ ಆ ಒಂದು ರಿವಾಲ್ಯೂಟರಿ ಉಗ್ರ ಹೋರಾಟಗಾರರ ಒಂದು ಚಟುವಟಿಕೆಯಿಂದ ಕೂಡಿರ್ತಕ್ಕಂಥ ಒಂದು ಸೆಂಟರ್ ಆಗಿತ್ತು. ಅಲ್ಲಿ ಅವರು ಸೇರ್ಕೊಳ್ತಾರೆ. ಕ್ವಶನ್ ನಂಬರ್ 4. ವೇರ್ ಡಿಡ್ ಭಗತ್ ಸಿಂಗ್ ಕಮ್ಸ್ ಇನ್ ದಿ ಕಾಂಟ್ಯಾಕ್ಟ್ ವಿತ್ ಭಗವತಿ ಚರಣ ಆ್ಯಂಡ್ ಸುಖದೇವ? ಅಂದರೆ ಎಲ್ಲಿ ಭಗತ್ ಸಿಂಗ್ರವರು ಎಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ತಾರೆ ಯಾರನ್ನ? ಭಗವತಿ ಚರಣ್ ನಮ್ಮ ಸುಖದೇವರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಈ ಕಮ್ ಇನ್ ದಿ ಕಾಂಟ್ಯಾಕ್ಟ್ ವಿತ್ ಭಗವತಿ ಚರಣ ಆ್ಯಂಡ್ ಸುಖದೇವ ಇನ್ ಲಾಹೋರ್ ನ್ಯಾಷನಲ್ ಸ್ಕೂಲ್. ಅಂದ್ರೆ ಲಾಹೋರ್ ನ್ಯಾಷನಲ್ ಸ್ಕೂಲ್ದಲ್ಲಿ ಅವರು ಇಬ್ಬರನ್ನ ಬಂದು ಸೇರ್ತಾರೆ. ಯಾರ? ಭಗವತ್ ಚರಣ್ ಮತ್ತು ಸುಖದೇವರನ್ನ ಈ ಭಗತ್ ಸಿಂಗ್ರವರು ಮೀಟ್ ಆಗ್ತಾರೆ ಇಲ್ಲಿ ಲಾಹೋರ್ ನ್ಯಾಷನಲ್ ಸ್ಕೂಲ್. ಇನ್ನು ಕ್ವಶನ್ ನಂಬರ್ 5. ವೈ ಇಸ್ ದಿ ಭಗತ್ ಸಿಂಗ್ ರಿಮೆಂಬರ್ ಇವನ್ ಟುಡೇ? ನಾವು ಭಗತ್ ಸಿಂಗ್ರನ್ನ ಯಾಕೆ ಇಂದಿನ ದಿನಮಾನದಲ್ಲಿ ಇವತ್ತಿನ ದಿನ ನಾವು ನೆನೆಸ್ತೇವೆ, ಯಾಕೆ ನೆನಪು ಮಾಡ್ಕೋತೇವೆ ಅಂದ್ರೆ ಬಿಕಾಸ್ ಆಫ್ ಹಿ ಈಸ್ ಆಲ್ಸೋ ಎ ಗ್ರೇಟ್ ಥಿಂಕರ್ ಆ್ಯಂಡ್ ಬಿಲೀವ್ಸ್ ಇನ್ ಕಲೆಕ್ಟಿವ್ ಆ್ಯಂಡ್ ಸ್ಟೇಟ್ ಓನರ್ಶಿಪ್ ಆಫ್ ದಿ ಮೀನ್ ಆಫ್ ಪ್ರೊಡಕ್ಷನ್ಸ್. ಹಿ ಈಸ್ ರಿಮೆಂಬರ್ ಫಾರ್ ರೆವಲ್ಯೂಷನ್ ಐಡಿಯಾಸ್. ಅಂದ್ರೆ ನಮ್ಮ ಭಾರತ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಕೊಡಬೇಕಾದ್ರೆ ಒಬ್ಬ
ಉನ್ನತವಾಗಿರ್ತಕ್ಕಂಥ ಥಿಂಕರ್ ಇವಾಗಿದ್ದ. ಆಮೇಲೆ ಇವನು ಭಾಳ ಸಾಕಷ್ಟು ನಂಬಿರು. ಯಾಕಂದ್ರೆ ಒಂದು ಓನರ್ಶಿಪ್ ಅಂದ್ರೆ ಅಷ್ಟು ಕಲೆಕ್ಟಿವ್ ಭಾಳಷ್ಟು ಜನಾಂಗದನ್ನು ಒಂದು ಒಟ್ಟುಗೂಡಿಸ್ತಾರೋ, ಇಡೀ ಸ್ಟೇಟ್ ಜನರನ್ನು ಒಟ್ಟುಗೂಡಿಸಿ ಉಗ್ರ ಹೋರಾಟವನ್ನು ನಡೆಸ್ತಾರೋ, ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ಹೋರಾಟ ಕೊಡೋಕೆ ಸಹಾಯ ಮಾಡ್ತಾರೆ. ಅದಕ್ಕಾಗಿ ಇಂಥ ಒಂದು ರಿವಲ್ಯೂಷನ್ ಐಡಿಯಾನ ಕೊಡ್ತಕ್ಕಂಥ, ಉಗ್ರ ಹೋರಾಟ ನಡೆಸ್ತಕ್ಕಂಥ ಇಂಥವ್ರ ಆದರ್ಶಗಳನ್ನು ನಾವು ಪಾಲನೆ ಮಾಡಬೇಕಾಗ್ತದೆ. ಅದಕ್ಕೆ ಇವರನ್ನು ನಾವು ನೆನಪು ಮಾಡಿಕೊಳ್ತೇವೆ. ಇವರೊಬ್ಬರು ಪ್ರಮುಖ ಕ್ರಾಂತಿಕಾರಿಗಳು ಆಗಿದ್ದರು. ಹೂ ಡಿಡ್ ಭಗತ್ ಸಿಂಗ್ ವಾಂಟ್ ಟು ಟೇಕ್ ರಿವೆಂಜ್ ಆನ್ ವೈ? ಭಗತ್ ಸಿಂಗ್ರವರು ರಿವೆಂಜನ್ನು ಯಾರನ್ನ ಹತ್ತಿರ ರಿವೆಂಜನ್ನು ತೆಗೆದುಕೊಳ್ಳಲು ಬಿಡ್ತಾರೆ, ಮತ್ತು ಯಾವುದರ ಸಲುವಾಗಿ? ಯಾಕಂದ್ರೆ ಭಗತ್ ಸಿಂಗ್ ಅವರು ಬ್ರಿಟಿಷರ ವಿರುದ್ಧ ರಿವೆಂಜನ್ನು ತೆಗೆದುಕೊಳ್ತಾರೆ. ಯಾಕಂದ್ರೆ ರೀ, ಭಗತ್ ಸಿಂಗ್ ಹ್ಯಾಡ್ ಡಿಟರ್ಮೈನ್ಡ್ ದಿ ರಿವೆಂಜ್ ಲಾಲಾ ಲಜಪತ್ ರಾಯ್ಸ್ ಡೆತ್. ಲಾಲಾ ಲಜಪತ್ ರಾಯನ್ನು ಬ್ರಿಟಿಷರು ಗುಂಡಿತ್ತುಕೊಂಡಿರ್ತಾರೋ. ಸೊ ಹಿ ವಾಸ್ ಶೋವ್ ಡೌನ್ ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಸುಂದರ್ಸ್ ಥಿಂಕಿಂಗ್ ಹಿಮ್ ಟು ಸ್ಕೋಟ್ ಹೂ ಇಸ್ ಕಿಲ್ಡ್ ದಿ ಲಾಲಾ ಲಜಪತ್ ರಾಯ್. ಅಂದ್ರೆ ಲಾಲಾ ಲಜಪತ್ ರಾಯ್ರವರನ್ನು ಗುಂಡು ಕೊಂದಿರ್ತಕ್ಕಂಥ ಬ್ರಿಟಿಷ್ ಅಧಿಕಾರಿಯನ್ನು ಅಸಿಸ್ಟೆಂಟ್ ಸೂಪರಿಂಟೆಂಡೆಂಟ್ ಆಫ್ ಸುಂದರ್ಸ್ ಥಿಂಕಿಂಗ್, ಅಂದರೆ ಸುಂದರ್ಸ್ರ ಏನು ಅದ ಇದ್ರಲ್ಲ, ಅವರನ್ನು ಏನು ಮಾಡ್ತಾರೆ, ಸ್ಕೌಟ್ ಹೂ ಕಿಲ್ಡ್ ದಿ ಲಾಲಾ ಲಜಪತ್ ರಾಯ್. ಲಾಲಾ ಲಜಪತ್ ರಾಯನ್ನು ಅವರು ಕೊಂದಿರ್ತಾರೆ. ಬ್ರಿಟಿಷ್ ಒಬ್ಬ ಅಧಿಕಾರಿ ಏನು ಮಾಡಿರ್ತಾರೆ, ಸೂಪರಿಂಟೆಂಡೆಂಟ್ ಅದಾವ, ಆ ಲಾಲಾ ಲಜಪತ್ ರಾಯರನ್ನು ಕೊಂದಿರ್ತಾರೆ. ಅದರ ಸಲುವಾಗಿ ಭಗತ್ ಸಿಂಗ್ರವರು ರಿವೆಂಜನ್ನು ತೆಗೆದುಕೊಳ್ತಾರೆ. ರಿವೆಂಜ್ ಅಂದರೆ ಪರ್ಯಾಯವಾಗಿ ಅವರನ್ನು ಗುಂಡಿಟ್ಟು ಕೊಲ್ತಾರೆ. ಕ್ವಶನ್ ನಂಬರ್ 7. ಅಕಾರ್ಡಿಂಗ್ ಟು ಭಗತ್ ಸಿಂಗ್, ವೇರ್ ಡಸ್ ದಿ ವ್ಯಾಲ್ಯೂ ಆಫ್ ಮ್ಯಾನ್ ಲೈ? ಅಂದ್ರೆ ಭಗತ್ ಸಿಂಗ್ರವರ ಪ್ರಕಾರ ಜೀವಂತವಾಗಿರ್ಬೇಕಾದ್ರೆ ಅವನು ವ್ಯಾಲ್ಯೂ ಯಾವಾಗ ಬರ್ತದೆ ಅಂತ ಹೇಳ್ತಾರೆ. ಎಲ್ಲಿ ವ್ಯಾಲ್ಯೂ ಅವ್ರು ಬರ್ತಂದ್ರೆ, ದಿ ವ್ಯಾಲ್ಯೂ ಆಫ್ ಮ್ಯಾನ್ ಲೈಸ್ ಇನ್ ನಾಟ್ ವಾಟ್ ಹಿ ಇಸ್ ದಿ ಕೆಪೇಬಲ್ ಆಫ್ ರಿಸೀವಿಂಗ್, ಬಟ್ ಇನ್ ದಿ ವಾಟ್ ಹಿ ಇಸ್ ಕೆಪೇಬಲ್ ಟು ಗಿವಿಂಗ್ ಹೀಸ್ ಕಂಟ್ರಿ. ಅಂದ್ರೆ ಹೇಳ್ತಾರೋ, ಭಗತ್ ಸಿಂಗರು ಹೇಳ್ತಾರೆ, ಭಾಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಹೇಳಿಕೆ. ಮನುಷ್ಯನ ವ್ಯಾಲ್ಯೂ ಎಲ್ಲಿ ಎದಕ್ಕೆ ಅಂತಂದ್ರೆ, ಲೈಸ್ ಇನ್ ನಾಟ್ ವ್ಯಾಲ್ಯೂ ಆಫ್ ಕೆಪೇಬಲ್ ಟು ರಿಸೀವಿಂಗ್. ಯಾರನ್ನ ಅತಿಥಿ ಸತ್ಕಾರವನ್ನು ಮಾಡೋದ್ರಿಂದ, ರಿಸೀವಿಂಗ್ ಮಾಡೋದ್ರಿಂದ ಸಿಗಲ್ಲ ನಮ್ಗೆ, ಬಟ್ ಇನ್ ವಾಟ್ ಹಿ ವಾಸ್ ಕೆಪೇಬಲ್ ಟು ಗಿವಿಂಗ್ ಹೀಸ್ ಕಂಟ್ರಿ. ನಾವು ಜಗತ್ತಿಗಾಗಿ ಏನನ್ನ ಸಮರ್ಪಣೆ ಮಾಡ್ತೇವೆ ಅದು ಇಂಪಾರ್ಟೆಂಟು. ನಮಗಾಗಿ ನಾವು ಏನು ಮಾಡ್ಕೊಂಡೆವು, ನಮಗಾಗಿ ನಾವು ಏನು ಮಾಡ್ಕೊಂಡೆವು ಇಂಪಾರ್ಟೆಂಟ್ ಅಲ್ಲ, ಜಗತ್ತಿಗಾಗಿ ನಮ್ಮ ಕೊಡುಗೆ ಏನು ಅನ್ನೋದನ್ನು ಭಗತ್ ಸಿಂಗ್ರವರು ಒಂದು ಪ್ರಸಿದ್ಧವಾದ ಹೇಳಿಕೆಯನ್ನು ಕೊಡ್ತಾರೆ. ಇನ್ನು ನೆಕ್ಸ್ಟ್, ಚೆಕ್ ಯುವರ್ ಕಾಂಪ್ರೆನ್ಷನ್ ಸಂಬಂಧಿಸಿದಂಥ ಕ್ವಶನ್ ಆನ್ಸರು. ಶೇರ್ ಯುವರ್ ರೆಸ್ಪಾನ್ಸಸ್. ಫಸ್ಟ್ ಕ್ವಶನ್, ವಾಟ್ ವಾಸ್ ದಿ ಓನ್ಲಿ ಪ್ರೇಸ್ ಆಫ್ ಪೀಪಲ್ಸ್ ಹೂ ಹಿಯರ್ ದಿ ಭಗತ್ ಸಿಂಗ್? ವಾಟ್ ಈಸ್ ಪ್ರೇಯರ್ ಆಫ್ ಪೀಪಲ್? ಜನರ ಬಗ್ಗೆ ಏನನ್ನು ಪ್ರೇ ಮಾಡ್ತರು? ಹೂ ಹಿಯರ್ ದಿ ಭಗತ್ ಸಿಂಗ್? ಭಗತ್ ಸಿಂಗ್ರವರು. ದ ಓನ್ಲಿ ಪ್ರೇಯರ್ ಆಫ್ ಪೀಪಲ್ಸ್ ಹೂ ಹಿಯರ್ ದಿ ಭಗತ್ ಸಿಂಗ್ was that somehow or other where must escape the knowns. ಭಗತ್ ಸಿಂಗ್ರು ಹೇಳ್ತಾರೋ, ನಾವು ಏನು ಮಾಡಬೇಕಾಗ್ತದೆ, ಇಡೀ ಜಗತ್ತದಕ್ಕೆ ಏನಾದರೂ ಕೊಡುಗೆಯನ್ನು ಕೊಡಬೇಕಾಗ್ತದೆ. ಅದರ್ ದೇ ಮಸ್ಟ್ ಎಸ್ಕೇಪ್ ದಿ ನೋನ್ಸ್. ಇನ್ನು ಕ್ವಶನ್ ನಂಬರ್ 2, ವಾಟ್ ಡು ಯು ಮೀನ್ ಬೈ ಪ್ರೇಸ್ ಟ್ರಾನ್ಸ್ಫಾರ್ಮೇಷನ್ ಆಫ್ ಫಾರ್ ಲೈಫ್? ಡಿಸ್ಕಸ್. ಅಂದ್ರೆ ಈ ಪ್ರೇಸ್ ವರ್ಡ್ದು ಮೀನಿಂಗ್ ಏನು? ಟ್ರಾನ್ಸ್ಫಾರ್ಮೇಷನ್ ಫಾರ್ ಲೈಫ್ ಅಂದರೆ, ಟ್ರಾನ್ಸ್ಫಾರ್ಮೇಷನ್ ಆಫ್ ಲೈಫ್ ಇಸ್ ನಥಿಂಗ್ ಬಟ್, ಅದ್ರ ಮೀನಿಂಗ್ ಏನಂದ್ರೆ, ಎಸ್ಕೇಪಿಂಗ್ ಫ್ರಾಮ್ ದಿ ಡೆತ್ ಸೆನ್ಸ್ ದಿ ಕಾನ್ವಿಕ್ಟ್ಸ್ ಆರ್ ಸೆಂಟ್ ಟು ದಿ ಫಾರ್ ಪ್ಲೇಸ್ ಆ್ಯಸ್ ಫಾರ್ ಪನಿಷ್ಮೆಂಟ್. ಅಂದರೆ ಎಸ್ಕೇಪಿಂಗ್ ಫ್ರಾಮ್ ದಿ ಡೆತ್ ಸೆನ್ಸಿಂದ ಎಸ್ಕೇಪ್ ಆಗೋದು. ಆಮೇಲೆ ದ ಕನ್ವಿಕ್ಟ್ ಆಫ್ ಸೆಂಡ್ ಫಾರ್ ಪ್ಲೇಸ್ ಫಾರ್ ದಿ ಪನಿಷ್ಮೆಂಟಿಂದ ನಾವು ಏನು ಮಾಡೋದು, ಕಾನ್ವಿಕ್ಟ್ ಸ್ಯಾಂಡ್ ಅಂದರೆ ಯಾವುದೇ ಶಿಕ್ಷೆ ಬಂದಾಗೂ ಅದನ್ನು ಎದುರಿಸುವ ಸಾಮರ್ಥ್ಯ ನಮಗಿರಬೇಕು. ನಮ್ಮ ಜೀವನದಲ್ಲಿ ನಾವು ಏನು ಮಾಡಬೇಕು, ಎಲ್ಲವನ್ನು ಎದುರಿಸಬೇಕು ಅನ್ನೋ ಒಂದು ಅರ್ಥವನ್ನು ಕೊಡ್ತಕ್ಕಂಥದ್ದು. ಇನ್ನು ವಾಟ್ ಕೈಂಡ್ ಆಫ್ ಪನಿಷ್ಮೆಂಟ್ ಡಸ್ ಭಗತ್ ಸಿಂಗ್ ಟಾಕ್ ಅಬೌಟ್? ಅಂದರೆ ಯಾವ ರೀತಿಯ ಪನಿಷ್ಮೆಂಟನ್ನು ಭಗತ್ ಸಿಂಗ್ ಅವರು ತೆಗೆದುಕೊಳ್ತದ್ರ ಬಗ್ಗೆ ಏನು ಮಾತಾಡ್ತಾರೆ? ಭಗತ್ ಸಿಂಗ್ ಟಾಕ್ಸ್ ಅಬೌಟ್ ದಿ ಟ್ರಾನ್ಸ್ಫಾರ್ಮೇಷನ್ ಲಾಫ್. ಇಟ್ ಈಸ್ ಆಕ್ಸ್ ಸೆಂಡಿಂಗ್ ಕ್ರಿಮಿನಲ್ಸ್ ಟು ಸೆಂಡ್ ಪ್ಲೇಸ್ ದ್ಯಾಟ್ ಫಾರ್ ಅವೇ ಆ್ಯಸ್ ಎ ಫಾರ್ಮ್ ಆಫ್ ಪನಿಷ್ಮೆಂಟ್. ಅಂದರೆ ನಾವು ಟ್ರಾನ್ಸ್ಫಾರ್ಮೇಷನ್ ಲೈಫ್ ಅಂದರೆ ಏನು? ಜೀವನ ಯಾವಾಗಲೂ ಒಂದು ಉಗ್ರವಾದ ಕ್ರಿಮಿನಲ್ ರೀತಿಯ ಒಂದು ಏನಾಗ್ತದೆ, ಉಗ್ರ ರೀತಿಯ ಹೋರಾಟವಾಗಿರ್ತಕ್ಕಂಥದ್ದು. ಕ್ರಿಮಿನಲ್ ರೀತಿ ನಮ್ಮನ್ನು ಪನಿಷ್ಮೆಂಟ್ ಕೊಡ್ತಕ್ಕಂಥದ್ದು. ಅದಕ್ಕೆ ನಾವು ಯಾವುದೇ ರೀತಿ ಅಂಜಬಾರ್ದು. ಫಾರ್ ಅವೇ, ಅದನ್ನು ಅದರಿಂದ ಯಾವಾಗಲೂ ದೂರ ಇರಬೇಕು. ನಮ್ಗೆ ಭಯ ಇರಬಾರ್ದು, ಅಂಜಿಕೆ ಇರಬಾರ್ದು ಅಂತ ಹೇಳ್ತಾರೆ. ಇನ್ನು ಕ್ವಶನ್ ನಂಬರ್ 4, ವಾಟ್ ಎಕ್ಸ್ಪೀರಿಯನ್ಸಸ್ ಡಿಡ್ ಭಗತ್ ಸಿಂಗ್ ಹ್ಯಾವ್ ಫ್ರಮ್ ಪೀಪಲ್ ಹೂ ಎಸ್ಕೇಪ್ಡ್ ದಿ gallows ಆಫ್ ಡೆತ್? Those people should show the world that the revolution not only die for their ideas but
ಕ್ಯಾನ್ ಫೇಸ್ ಎವ್ರಿ ಕೆಲ್ಮೆಟಿ. ಅಂದರೆ ಈ ಯಾವುದೇ ಯುದ್ಧದಲ್ಲಿ ಹೋರಾಡಿರ್ತಕ್ಕಂಥ ಕ್ರಾಂತಿಕಾರರು ಏನದಲ್ಲ ಸಾಕಷ್ಟು ಜನ ಸತ್ತಿರ್ಬೋದು, ಆದರೆ ಅವರ ಆದರ್ಶಗಳನ್ನು ನಾವು ಇಂದಿನ ದಿನಮಾನದಲ್ಲಿ ನೆನೆಸ್ಬೇಕಾಗ್ತದೆ. ಬಟ್ ಕ್ಯಾನ್ ಫೇಸ್ ಎವ್ರಿ ಕೆಲ್ಮೆಟಿ ಅಂದರೆ ಅವರು ಭಗತ್ ಸಿಂಗ್ರವರಿಗೆ ಗಲ್ಲು ಶಿಕ್ಷೆ ಕೊಟ್ಟರು ಮನದಲ್ಲಿ ವಿವಿಧ ರೀತಿಯ ಲೇಖನಗಳ ಮೂಲಕ ಜನರಲ್ಲಿ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಇವ್ರು ಮಾಡಿದ್ರು. ದೇ ಹ್ಯಾವ್ ಟು ಬಿಯರ್ ಅ ಫಸ್ಟ್ ಟೈಪ್ ಆಫ್ ಟೊಟರೇಸ್ ಇನ್ ದಿ ಡಾರ್ಕ್ ಡಿನ್ನಿ ಪ್ರಿಸನ್ ಸೆಲ್ಸ್. ಅಂದ್ರೆ ಅವರು ಏನಂದರೆ ಒಂದು ಗಲ್ಲು ಶಿಕ್ಷೆ ಆದ್ರೂ ಸಹ ಜೈಲಿನಲ್ಲಿದ್ದೇ ಅವರು ಏನು ತನ್ನ ಉಗ್ರ ಲೇಖನಿಗಳ ಮೂಲಕ ಜನರ ಮೇಲೆ ಯುದ್ಧದ ಬಗ್ಗೆ ಅಂದ್ರೆ ಸ್ವಾತಂತ್ರ್ಯದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥದ್ದು. ಇನ್ನು ನೆಕ್ಸ್ಟ್ ಕ್ವಶನು, ವಾಟ್ ಕೈಂಡ್ ಆಫ್ ಲೈಫ್ ಡಿಡ್ ಭಗತ್ ಸಿಂಗ್ ಡಿಸೈರ್ ಟು ಲೀಡ್? ಯಾವ ರೀತಿಯ ಜೀವನವನ್ನು ಲೀಡ್ ಮಾಡಿರು ಭಗತ್ ಸಿಂಗ್ರವರು? ಹಿ ಡಿಡ್ ನಾಟ್ ವಾಂಟ್ ಟು ಲೈವ್ ಇನ್ ದಿ ಪ್ರಿಸನರ್ ಆ್ಯಂಡ್ ದಿ ರಿಸ್ಟ್ರಿಕ್ಷನ್ಸ್. ಯಾವುದೇ ರೀತಿಯ ಪ್ರಿಸನ್ ರಿಸ್ಟ್ರಿಕ್ಷನ್ದಲ್ಲಿ ರೀತಿ ಇರಲಿಲ್ಲ. ಈ ವಾಂಟೆಡ್ ಟು ಲೈವ್ ಎಂಜಾಯಿಂಗ್ ಫ್ರೀಡಮ್. ಸ್ವಾತಂತ್ರ್ಯದ ಬಗ್ಗೆ ಸ್ವಾತಂತ್ರ್ಯ ಸಲುವಾಗಿ ತಮ್ಮ ಜೀವನವನ್ನು ಹೋರಾಟ ಮಾಡಿರು, ಎಂಜಾಯನ್ನು ಮಾಡಿರು. ಇನ್ನು ಕ್ವಶನ್ ನಂಬರ್ 2, ಇಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅದ. ಭಗತ್ ಸಿಂಗ್ಸ್ ನೇಮ್ ಹ್ಯಾಸ್ ಬಿಕಮ್ ಎ ಸಿಂಬಾಲ್ ಆಫ್. ಭಗತ್ ಸಿಂಗ್ರವರ ನೇಮ್ ಎದಕ್ಕೆ ಸಿಂಬಾಲ್ ಆಗಿ ಇರ್ತಾರೆ? ರಿವಾಲ್ಯೂಷನ್ ಅಂದರೆ ಹೋರಾಟಗಾರ, ಹೋರಾಟ ಮಾಡೋದಕ್ಕನ್ನು ತಮ್ಮ ಜೀವನವನ್ನು ಮುಟ್ಟಾಗಿಬಿಟ್ರು, ಅದರ ಕ್ರಾಂತಿ ಅಂತ ಕರೆದಿರ್ತದೆ. ಇವರೊಬ್ಬರು ಪ್ರಮುಖ ಕ್ರಾಂತಿಕಾರರಾಗಿದ್ದರು. ಅದರ ಕ್ರಾಂತಿಕಾರಿಗಳಲ್ಲಿ ಭಗತ್ ಸಿಂಗ್ರ ಹೆಸರು ಹೆಚ್ಚಾಗಿ ಕಂಡು ಬರ್ತಕ್ಕಂಥದ್ದು. ಇನ್ನು ಭಗತ್ ಸಿಂಗ್ ವಾಸ್ ನೆವರ್ ಅಫ್ರೇಡ್ ಆಫ್ ಮೀಟಿಂಗ್. ಅಂದ್ರೆ ಭಗತ್ ಸಿಂಗ್ರ ಫ್ರೆಂಡ್ಸು ಡೆತ್, ಎನಿಮೀಸು, ರಿಲೇಟಿವ್ಸ್ ಅಂದಾಗ ಡೆತ್, ಯಾವುದೇ ರೀತಿಯ ಡೆತ್ಗೆ ಇವ್ರು ಅನಿಸ್ತಿರ್ತಲ್ಲ. ಅಫ್ರೇಡ್ ಆಫ್ ಮೀಟಿಂಗ್ ಅಂದರೆ ಯಾವ ರೀತಿ ತಮಗೆ ಸಾವು ಬರ್ತದಂತ ಭಾಳಷ್ಟು ಭಯ ಅನ್ನೋದು ಇವರಿಗೆ ಇರಲಿಲ್ಲ. ಇನ್ನು 4th one, ಭಗತ್ ಸಿಂಗ್ ಈಸ್ ಎ ಮಾಡೆಲ್ ಆಫ್ ಸೋಷಿಯಲ್ ಸರ್ವೆಂಟ್, ಪೊಲಿಟಿಕಲ್ ವಿಷನ್, ಒರೆಂಟರಿ ಆ್ಯಂಡ್ ಸ್ಯಾಕ್ರಿಫೈಸ್. ಇವರು ತ್ಯಾಗದ ಮನೋಭಾವ ಹೊಂದಿರ್ತದೆ. ಅಂದ್ರೆ ತಮ್ಮ ಜೀವನವನ್ನು ಯುದ್ಧಕ್ಕಾಗಿ ಹೋರಾಟ ಮಾಡಿ ತಮ್ಮ ತ್ಯಾಗ ಬಲಿದಾನವನ್ನು ಮಾಡಿರು. ಅದಕ್ಕೆ ಈಗ ಸ್ಯಾಕ್ರಿಫೈಸ್ ಈಸ್ ಎ ರೈಟ್ ಆನ್ಸರ್. ನಾ ಕ್ವಶನ್ ನಂಬರ್ 5, ಇಫ್ ಐ ಲೈವ್ ಐ ಮೈಟ್ ಪರ್ಸೆಪ್ಸ್ ಗೆಟ್ ಎ ಚಾನ್ಸ್ ಆಫ್ ಫುಲ್ಫಿಲ್ಲಿಂಗ್ ದೆಮ್. ವಾಟ್ ವಿಶಸ್ ಡಿಡ್ ಯು ವಾಂಟ್ ಟು ಫುಲ್ಫಿಲ್? ಇಲ್ಲಿ ಫುಲ್ಫಿಲ್ ಅಂದರೆ ಏನು? ದ ಹೆಲ್ಪ್ ಆಫ್ ಹ್ಯುಮ್ಯಾನಿಟಿ ಬೈ ಡೂಯಿಂಗ್ ದಿ ಸಮಥಿಂಗ್ ಯೂಸ್ಫುಲ್. ನಮ್ಮ ಹ್ಯುಮ್ಯಾನಿಟಿ ಮಾನವತಾ ಮನೋಭಾವವನ್ನು ಎಲ್ಲರ ಜೊತೆಗೆ ನಾವು ತೋರಿಸ್ಬೇಕಾಗ್ತದೆ. ಅದು ಭಾಳಷ್ಟು ಜೀವನದಲ್ಲಿ ಉಪಯುಕ್ತತೆಯನ್ನು ಹೊಂದಿರ್ತದೆ. ಆ್ಯಂಡ್ ಸೆಕೆಂಡ್ ಒನ್, ಹೂ ಇಸ್ ದ ಟೆಲ್ಲಿಂಗ್ ದಿಸ್? ದ ಟೆಲ್ಲಿಂಗ್ ಇನ್ ದಿ ಸೆಕೆಂಡ್ LCC ಕಾನ್ವಿಕ್ಸ್ ಅವರು ಇದನ್ನು ಹೇಳ್ತಾರೆ. ಕ್ವಶನ್ ನಂಬರ್ 6, ವೈ ಡಿಡ್ ಭಗತ್ ಸಿಂಗ್ ಫೀಲ್ ಪ್ರೌಡ್ ಆಫ್ ಹಿಮ್ಸೆಲ್ಫ್? ಭಗತ್ ಸಿಂಗ್ರವ್ರು ತಮ್ಮ ಬಗ್ಗೆ ತಮಗೆ ಭಾಳಷ್ಟು ತೃಪ್ತಿ ಇತ್ತು, ಪ್ರೌಢ ಮನೋಭಾವ ಇತ್ತು. ಯಾಕಂದರೆ ಭಗತ್ ಸಿಂಗ್ ವಾಸ್ ನಾಟ್ ಅಫ್ರೇಡ್ ಆಫ್ ಡೆತ್. ಯಾವುದೇ ರೀತಿಯ ಸಾವು ಬರ್ತದಂತ ಸಾವಿಗೆ ಅನಿಸ್ತಿರ್ತಿಲ್ಲ. ಹಿ ವಾಸ್ ರೆಡಿ ಟು ಸ್ಯಾಕ್ರಿಫೈಸ್ ಹಿಸ್ ಲೈಫ್. ತನ್ನ ಇಡೀ ತ್ಯಾಗವನ್ನು ಅಂದರೆ ತ್ಯಾಗ ಬಲಿದಾನವನ್ನು ಮಾಡ್ತಾರೆ. ಇಡೀ ಜೀವನವನ್ನು ತ್ಯಾಗಮಯವಾಗಿ ಮಾಡ್ಕೊಂಡ್ರು. ಟು ಸೇಕ್ ಆಫ್ ದಿ ನೇಷನ್. ಇಡೀ ಜಗತ್ತಕ್ಕೆ ಅದರ ಪ್ರಪಂಚಕ್ಕೆ ಸ್ವಾತಂತ್ರ್ಯವನ್ನು ಹೋರಾಟ ಅಂದರೆ ನೇಷನ್ಸ್ ಅಂದ್ರೆ ಇಡೀ ನಮ್ಮ ರಾಷ್ಟ್ರಕ್ಕೆ ನಾವು ಸ್ವಾತಂತ್ರ್ಯವನ್ನು ಒದಗಿಸ್ಕೊಡ್ಬೇಕು, ಅದಕ್ಕಾಗಿ ನಮ್ಮ ಜೀವನವನ್ನು ನಾವು ಬಲಿದಾನ ಮಾಡಬಹುದು ಅಂತ ಮನೋಭಾವ ಇವರಿಗಿತ್ತು. ಹಿ ವಿಶ್ಡ್ ದ್ಯಾಟ್ ಹಿ ಸ್ಯಾಕ್ರಿಫೈಸ್ ವುಡ್ ಫುಲ್ಫಿಲ್ ಹಿಸ್ ಆಂಬಿಷನ್ಸ್. ಅದು ಅವರ ಗುರಿಯಾಗಿತ್ತು. ಅಂದ್ರೆ ನನ್ನ ಪ್ರಾಣ ನನ್ನ ದೇಶಕ್ಕಾಗಿ ಹೋಗಲಿ ಅಂತ ಹೇಳಿ ಅಂಥ ಒಂದು ಸ್ಯಾಕ್ರಿಫೈಸ್ ಮನೋಭಾವನ ಹೊಂದಿರ್ತಾರೆ, ಅಂಥ ಆಂಬಿಷನ್ ಹೊಂದಿದ್ರು. ದ ಥಾಟ್ ದ್ಯಾಟ್ ಹಿಸ್ ಆ್ಯಕ್ಟ್ ಆಫ್ ಮೌಂಟೇನಿಂಗ್ ಗಾಲೋಸ್ ಆ್ಯಂಡ್ ಬ್ರೇವ್ಲಿ ವಿತ್ ದಿ ಸ್ಮೈಲ್ ವುಡ್ ಟು ಇನ್ಸ್ಪಿರೇಷನ್ ಆಫ್ Indian mothers to aspire that their children would also emulate ಭಗತ್ ಸಿಂಗ್ ಟು ಫೈಟ್ ಅಗೇನ್ಸ್ಟ್ ದಿ ಇಂಪ್ರೆಷನ್. ಅಂದರೆ ಇಡೀ ಜಗತ್ತದಲ್ಲಿರ್ತಕ್ಕಂಥ ಯಾವುದೇ ಒಬ್ಬ ವ್ಯಕ್ತಿಗೆ ಒಂದು ಮಾದರಿಯಾಗಿದ್ದರು, ಇವರು ಇನ್ಸ್ಪೈರ್ ಆಗಿದ್ದರು. ನಮ್ಮ ಮಾತೃಭೂಮಿಯನ್ನು ಕಾಪಾಡ್ತಕ್ಕಂಥ ಒಂದು ಮನೋಭಾವ, ಕೆಚ್ಚದೆಯ ಮನೋಭಾವನ ಇವರು ಹೊಂದಿರತಕ್ಕಂಥ ಅಂಥ ಮನೋಭಾವ ಇಂದಿನ ಯುವಕರಲ್ಲಿ ಬರಬೇಕು ಅನ್ನೋದು ಇವರ ಆದರ್ಶಗಳನ್ನ ನಾವು ನೋಡಿ ಕಲಿಬೇಕಾಗ್ತದೆ. ಹಿಸ್ ಡೆತ್ ವಾಸ್ ಕಮಿಂಗ್ ಸೂನ್ ಆ್ಯಂಡ್ ಫೆಲ್ಟ್ ಪ್ರೌಡ್ ಆಫ್ ಹಿಮ್ಸೆಲ್ಫ್. ಅದಕ್ಕೆ ಇವರು ಸಾಕಷ್ಟು ಅವ್ರು ಸಾಯ್ತಕ್ಕಂಥದ್ದು ಅಂಜಿಕೆ ಅಂದರೆ ನಾವು ಅವರಿಗೆ ಸಾವು ಎಲ್ಲರಿಗೂ ಒಂದು ದಿನ ಬರ್ತಕ್ಕಂಥದ್ದು. ಅದಕ್ಕೆ ಗಲ್ಲು ಶಿಕ್ಷೆ ಆದ್ರೂ ಸಹ ಅವ್ರು ಹೆದರಲಿಲ್ಲ. ತಮ್ಮ ಲೇಖನಿಯ ಮೂಲಕ ಜನರಲ್ಲಿ ಹೋರಾಟದ ಮನೋಭಾವನೆ ವ್ಯಕ್ತಪಡಿಸ್ತಕ್ಕಂಥವ್ರು ಇವರು. Think about the text. Answer the following questions. First one, how did Bhagat Singh participate in the freedom struggles? ಸ್ವಾತಂತ್ರ್ಯ ಹೋರಾಟದಲ್ಲಿ ಭಗತ್ ಸಿಂಗ್ರವರು ಯಾವ ರೀತಿ ಭಾಗವನ್ನು ವಹಿಸಿದರು?
ದ ಎಂಟೈರ್ ಫ್ಯಾಮಿಲಿ ಆಫ್ ಭಗತ್ ಸಿಂಗ್ ವಾಸ್ ಪೆಟ್ರೋನಿಯಂ ಪರ್ಸನಾಲಿಟಿ. ಎಲ್ಲ ಇಡೀ ಜಗತ್ತು ತಮ್ಮ ಜಗತ್ತು ಭಗತ್ ಸಿಂಗ್ರವರ ಒಂದು ಫ್ಯಾಮ್ಲಿ ಏನಿತ್ತು, ಫ್ಯಾಮ್ಲಿನ ಕುಟುಂಬನ ಈ ಸ್ವತಂತ್ರ ಹೋರಾಟದಲ್ಲಿ ಹೋರಾಟ ಮಾಡ್ತಕ್ಕಂಥ ಒಬ್ಬರ ಸ್ವತಂತ್ರ ಹೋರಾಟಗಾರ ಆಗಿದ್ದರು. ಹಿ ವಾಸ್ ಮಚ್ ಅಟ್ರಾಕ್ಟೆಡ್ ಬೈ ದಿ ಐಡಿಯಾಸ್ ಆಫ್ ಗ್ರ್ಯಾಂಡ್ ಫಾದರ್ ಸಹ ಭಾಳಷ್ಟು ಯುದ್ಧದಲ್ಲಿ ಅಟ್ರಾಕ್ಟ್ ಆಗಿರ್ತಕ್ಕಂಥ. ಆಮೇಲೆ ಅಂಕಲು ಹಿಸ್ ಫಾದರು ವೆನ್ ಹಿ ವಾಸ್ ಯಂಗ್, ಅವಾಗ ಇವರು ಸಾಕಷ್ಟು ಯಂಗ್ ಇದ್ದಾಗ he was in touch with leader like ಲಾಲ್ ರಾಸ್ ಬಿಹಾರ್ ಲಾಯ್. ಅಂದ್ರೆ ಇವರು DAV ಸ್ಕೂಲಲ್ಲಿ ಓದ್ತಿದ್ದಾಗ ಯಂಗಿದ್ದಾಗ ಇವರು ಒಂದು ಕ್ರಾಂತಿಕಾರಿ ಮನೋಭಾವನ ಭಗತ್ ಸಿಂಗ್ ಅವರು ಹೊಂದಿರ್ತಾರೆ. ಅವಾಗ ಆ ಸಂದರ್ಭದಲ್ಲಿ ಅವರ ಲೀಡರ್ಶಿಪ್ಪನ್ನು ನೋಡಿ ಲಾಲಾ ಲಜಪತ್ ರಾಯ್ ಮತ್ತು ರಾಜ್ ಬಿಹಾರ್ ಸಿಲಾಲ್ರವರು ಇವರನ್ನು ಭೇಟಿ ಹಾಕಿ ಬರ್ತಾರೆ. ಹಿ ಕಮ್ ದಿ ಕಾಂಟ್ಯಾಕ್ಟ್ ವಿತ್ ರೆವಲ್ಯೂಷನರಿ ಸಚ್ ಆಸ್ ಭಾಗವತಿ ಚರಣ ಸುಖದೇವ ಆ್ಯಂಡ್ ಅದರ್ಸ್. ಅಂದ್ರೆ ಭಾಗವತಿ ಚರಣ ಸುಖದೇವ್ರ ಜೊತೆಗೆ ಕೂಡಿ ಇವರು ಉಗ್ರವಾದ ಹೋರಾಟವನ್ನು ನಡೆಸ್ತಾರೆ. ಹ್ಯಾನ್ ಲಾಲಾ ಲಜಪತ್ ರಾಯ್ ವಾಸ್ ಕಿಲ್ಡ್, ಭಗತ್ ಸಿಂಗ್ ಡಿಸೈಡ್ ಟು ರಿವೆಂಜ್ ಆಫ್ ಡೆತ್. ಲಾಲಾ ಲಜಪತ್ ರಾಯ್ರವರನ್ನು ಬ್ರಿಟಿಷರ ಅವರು ಯಾವಾಗ ಗುಂಡಿತ್ತು ಕೊಲ್ತಾರೋ ಅವಾಗ ರಿವೆಂಜನ್ನು ತೆಗೆದುಕೊಳ್ತಾರೆ. ಯಾರಂದ್ರೆ ಭಗತ್ ಸಿಂಗ್ರವರು ರಿವೆಂಜನ್ನು ತೆಗೆದುಕೋರು. ಎದ್ರ ಸಲುವಾಗಿ ಅಂದ್ರೆ ಫ್ರೀಡಮ್ ಸ್ವಾತಂತ್ರ್ಯ ಹೋರಾಟದ ಸಲುವಾಗಿ ಆ ಗುಂಡಿಟ್ಟಿಕೊಂಡಂಥ ಬ್ರಿಟಿಷ್ ಅಧಿಕಾರಿಯನ್ನು ಇವರು ಸಹ ಕೊಲ್ತಾರೆ, ಕೊಲ್ತಾರೆ, ರಿವೆಂಜನ್ನು ತೆಗೆದುಕೊಳ್ತಾರೆ. ನೆಕ್ಸ್ಟು ವಾಟ್ ಮೇಡ್ ದಿ ರಿವಲ್ಯೂಷನರಿ ಯೂಸ್ ಟು ಗನ್ಸ್ ಆ್ಯಂಡ್ ಬಾಂಬ್ಸ್ ಅಗ್ನೆಸ್ಟ್ ಬ್ರಿಟಿಷ್. ಗನ್ಸ್ ಮತ್ತು ಬಾಂಬ್ಸನ್ನು ಯಾವ ರೀತಿ ಬ್ರಿಟಿಷರ ವಿರುದ್ಧ ಅವರು ಹೋರಾಟವನ್ನು ಬಳಕೆ ಮಾಡಿ. ದ ಬ್ರಿಟಿಷ್ ಬ್ಯಾಂಡೆಡ್ ರೆವಲ್ಯೂಷನರಿ ಟು ಟೆರಿಟರಿಯಲ್. ಆಮೇಲೆ ದ ಬ್ರಿಟಿಷ್ ರೂಲ್ ವಾಸ್ ಅನ್ಜಸ್ಟ್ ಆ್ಯಂಡ್ ಅಪ್ರೆನ್ಸಿವ್ ಟು ರಿವಲ್ಯೂಷನ್ that it was a legitimate on their parts to use violence as a offense to drive British out. So they used to bombs and guns. They also rubbed the established of British. ಅಂದರೆ ಬ್ರಿಟಿಷರ ವಿರುದ್ಧ ಸಾಕಷ್ಟು ಹೋರಾಟ ನಡೆಸಬೇಕಾದ್ರೆ ಅವರು ಉಗ್ರವಾದ ಮನೋಭಾವ ಇತ್ತು. ಅವರಲ್ಲಿ ಸಾಕಷ್ಟು ಬಂದೂಕುಗಳು, ಪಿಸ್ತೂಲ್ಗಳಿದ್ದು, ರೆವಲ್ಯೂಟರಿ ಮಟೀರಿಯಲ್ಸ್ಗಳಿದ್ದು. ಆಮೇಲೆ ಅವ್ರು ಏನು ಮಾಡ್ತಾರೆ, ವೆಪನ್ಸ್ ಮೂಲಕ ನಮ್ಗೆ ಏನು ಮಾಡ್ತಾರೆ ಅಂದ್ರೆ ಹೋರಾಟ ನಡೆಸ್ತಾರೆ. ಅದಕ್ಕಾಗಿ ಆ ಸಂದರ್ಭದಲ್ಲಿ ಬಾಂಬ್ಸ್ ಗನ್ಸನ್ನು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡೋಕ್ಕೆ ಏನು ಮಾಡಿದ್ರು, ಒಂದು ಇವರು ಕಂಡುಹಿಡಿದಿಲ್ಲ ಇವರು ಬಳಕೆ ಮಾಡಿದರು. ವಾಟ್ ಆರ್ ದಿ ಮೀನ್ಸ್ ಆಫ್ ಪ್ರೊಡಕ್ಷನ್ ಆಫ್ ಅಕಾರ್ಡಿಂಗ್ ಟು ಭಗತ್ ಸಿಂಗ್. ಭಗತ್ ಸಿಂಗ್ರವರ ಪ್ರಕಾರ ಪ್ರೊಡಕ್ಷನ್ ಅಂದರೆ ಏನು? ಭಗತ್ ಸಿಂಗ್ ವಾಸ್ ಎ ಗ್ರೇಟ್ ಥಿಂಕರ್. ಅವರು ಗ್ರೇಟ್ ಥಿಂಕರ್ ಆಗಿದ್ದರು. ಹಿ ಬಿಸೈಡ್ಸ್ ರಿವಲ್ಯೂಟರಿ. ಅಂದರೆ ಒಬ್ಬ ಕ್ರಾಂತಿಕಾರರಲ್ಲಿ ಬೃಹತ್ತಾದ ಒಂದು ವಿಚಾರವನ್ನು ಹೊಂದಿರತಕ್ಕಂಥವ್ರು. ಹಿ ವಾಸ್ ಸ್ಟ್ಯಾಪ್ಡ್ ಇನ್ ದಿ ಬೆಸ್ಟ್ ಆಫ್ ಟ್ರೆಡಿಷನಲ್ ಸೊಸೈಟಿ ಥಾಟ್ಸ್. ಸಾಮಾಜಿಕವಾಗಿ ಕಳಕಳಿಯನ್ನು ಹೊಂದಿರತಕ್ಕಂಥವ್ರು. ಹಿ ಅನ್ಹೆಲ್ಡ್ ದೇರ್ ಥೇರೀಸ್ ಬಿಕಾಸ್ ಇವರು ಸಾಕಷ್ಟು ಥೇರಿಯನ್ನು ಹೊಂದಿರತಕ್ಕಂಥ. ಬಿಕಾಸ್ ಇಟ್ ವಾಸ್ ಅಡ್ವೊಕೇಟೆಡ್ ಕಲೆಕ್ಟಿವ್ ಆ್ಯಂಡ್ ಸ್ಟೇಟ್ ಓನರ್ಶಿಪ್ ಆಫ್ ದಿ ಮೀನ್ ಆಫ್ ಪ್ರೊಡಕ್ಷನ್ ಕನ್ಸರ್ನ್ ದಿ ಲ್ಯಾಂಡ್ಸ್ ಆ್ಯಂಡ್ ಲೇಬರ್ಸ್ ಆ್ಯಂಡ್ ಕ್ಯಾಪಿಟಲ್ಸ್. ಇಡೀ ಮಾತೃಭೂಮಿಯ ಸಲುವಾಗಿ, ಆಮೇಲೆ ಜನರ ಸಲುವಾಗಿ, ಆಮೇಲೆ ಇಡೀ ರಾಜ್ಯದ ಸಲುವಾಗಿ ತಮ್ಮದೇ ಆದ ಒಂದು ಕೊಡುಗೆಯನ್ನು ಕೊಟ್ಟಂಥವ್ರು, ಲೀಡರ್ಶಿಪ್ಪನ್ನು ಹೊಂದಿರತಕ್ಕಂಥವ್ರು. ಹೌ ವಾಸ್ ದಿ ಭಗತ್ ಸಿಂಗ್ ಏಬಲ್ ಟು ಕೀಪ್ ದಿ ಸ್ಪಾರ್ಕ್ ಆಫ್ ಫ್ರೀಡಮ್ ಸ್ಟ್ರಗಲ್ಸ್ ಅಲೈವ್. ಅಂದ್ರೆ ಭಗತ್ ಸಿಂಗ್ರವರು ಏನು ಮಾಡಿ ಸ್ವತಂತ್ರ ಹೋರಾಟ ಸಲುವಾಗಿ ಯಾವ ರೀತಿ ಹೋರಾಟವನ್ನು ಮಾಡಿ ಅಂದರೆ ಭಗತ್ ಸಿಂಗ್ ಕ್ಯಾಪ್ಟ್ ದಿ ಸ್ಪಾರ್ಕ್ ಆಫ್ ಫ್ರೀಡಮ್ ಅಲೈವ್ ಥ್ರೂ ದಿ ಲೆಟರ್ ವಿತ್ ಫ್ರಮ್ ದಿ ಜೇಲ್ ಸೆಲ್. ಭಗತ್ ಸಿಂಗ್ರವರಿಗೆ ಈ ಸ್ವತಂತ್ರ ಹೋರಾಟದಲ್ಲಿ ಗುಂಡಿಟ್ಟುಕೊಂಡ ಕಾರಣ ಅವರನ್ನು ಜೈಲಿಗೆ ಹಾಕ್ತಾರೆ ಬ್ರಿಟಿಷರು. ಅವಾಗ ಅವರು ತಮ್ಮ ಲೇಖನಿಗಳ ಮೂಲಕ ಜೈಲಿನಲ್ಲಿ ಕುತ್ಕೊಂಡು ಉಗ್ರವಾದ ಹೋರಾಟವನ್ನು ನಡೆಸ್ತಾರೆ. ವೈ ಇಸ್ ದಿ ಭಗತ್ ಸಿಂಗ್ ರಿಮೆಂಬರ್ ಎವ್ರಿ ಟುಡೇ ಯಾಕೆ ನಾವು ನೆನಪು ಮಾಡ್ಕೊತಾರೆ? ಭಗತ್ ಸಿಂಗ್ ಇಸ್ ರಿಮೆಂಬರ್ ಟುಡೇ ಹೂ ಬ್ರೇವ್ಲಿ ಎಂಬ್ರಾಸ್ಡ್ ಡೆತ್ ಆ್ಯಂಡ್ ಗ್ಯಾಲೋಸ್ ವಿತ್ ದಿ ಸ್ಮೈಲ್ ಸೇಕ್ ನೇಷನ್ಸ್ ಫ್ರೀಡಮ್ ಆ್ಯಂಡ್ ಇನ್ಸ್ಪೈರ್ಡ್ ಟು ಮೆನಿ ಪೀಪಲ್ ಫ್ರೀಡಮ್ ಫೈಟರ್ಸ್. ಅಂದ್ರೆ ತಮ್ಮ ಸ್ವತಂತ್ರ ಹೋರಾಟಗಾರರಲ್ಲಿ ಉಗ್ರವಾದ ಹೋರಾಟವನ್ನು ನಡೆಸಿ ಗುಂಡಿಟ್ಟುಕೊಂಡಂಥವ್ರು, ಆಮೇಲೆ ತಮ್ಮ ಲೇಖನಿಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸ್ತಕ್ಕಂಥವ್ರು. ಇಂಥ ಉಗ್ರವಾದ ಹೋರಾಟವನ್ನು ನಿರ್ಮಾಣದಲ್ಲಿ ನೆನಪು ಮಾಡಬೇಕಾಗ್ತದೆ. ಹೌ ವಾಸ್ ದಿ ಭಗತ್ ಸಿಂಗ್ ಏಬಲ್ ಟು ಕೀಪ್ ದಿ ಸ್ಪಾರ್ಕ್ ಆಫ್ ಫ್ರೀಡಮ್ ಸ್ಟ್ರಗಲ್ ಅಲೈವ್? Discuss the group, answer the following questions. What were the incident of that brought chance in Bhagat Singh life? Police made a brutal attack on Lala Lajpat Rai and anti-British professions. ಅಂದರೆ ಬ್ರಿಟಿಷ್ ಅಧಿಕಾರಿಯು ಲಾಲಾ ಲಜಪತ್ ರಾಯ್ರವರನ್ನು ಏನು ಮಾಡ್ತಾರೆ, ಪೊಲೀಸ್ ಅಂದರೆ ಅಟ್ಯಾಕ್ ಮಾಡಿದಾಗ ಇಟ್ ರಿಸಲ್ಟೆಡ್ ಇನ್ ದಿ ಡೆತ್ ಆಫ್ ರಾಜಾ ಲಜಪತ್ ರಾಯ್ ಆನ್ 17 ನವಂಬರ್ 1928. 17 ನವಂಬರ್ 1928 ಲಾಲಾ ಲಜಪತ್ ರಾಯ್ನವರನ್ನು ಬ್ರಿಟಿಷ್ ಅಧಿಕಾರಿ ಪೊಲೀಸ್ ಗುಂಡಿಟ್ಟಿಕೊಳ್ತಾ ಇನ್ನು ಲಾಹೋರ್ದಾಗ. ಭಗತ್ ಸಿಂಗ್ ವಾಸ್ ಡಿಟರ್ಮೈನ್ಡ್ ಟು ರಿವೆಂಜ್ ಲಾಲಾ ಲಜಪತ್ ರಾಯ್ ಡೆತ್ ಬೈ ಕಿಲ್ಡ್. ಅಂದರೆ ಇವಾಗ
ಬ್ರಿಟಿಷ್ ಅಧಿಕಾರಿಗಳು ಇವ್ರನ್ನ ಕೊಲ್ತಾರೋ, ಯಾರು ಲಾಲಾ ಲಜಪತ್ ರಾಯನ ಕೊಲ್ತಾರೋ, ಅವಾಗ ಭಗತ್ ಸಿಂಗ್ರ ಅವರ ವಿರುದ್ಧ ರಿವೆಂಜನ್ನು ತೆಗೆದುಕೊಳ್ಬೇಕು, ಅವರನ್ನು ಕಿಲ್ ಮಾಡಬೇಕು. ದ ಸ್ಕೌಟ್ ಆಫೀಸಿಯಲ್ ರೆಸ್ಪಾನ್ಸಿಬಲ್ ಫಾರ್ ಕಿಲ್ಲಿಂಗ್, ಅಂದರೆ ಸ್ಕೌಟ್ ಆಫೀಸರ್ನ ಇರ್ತಕ್ಕಂಥವುಗಳನ್ನ ಇವ್ರು ಏನು ಮಾಡಿ ಕಿಲ್ ಮಾಡ್ತಾರೆ. ಭಗತ್ ಸಿಂಗ್ ವಾಸ್ ಶಟ್ ಡೌನ್ ಆ್ಯಂಡ್ ಅಸಿಸ್ಟೆಂಟ್ ಸೂಪರ್ಡೆಂಟ್ ಸುಂದರ್ಬನ್ ಸಿಟ್ಟಿನ್ ಮಿಸ್ಟೇಕಿಂಗ್ ಈಸ್ ಹಿಮ್ ಫಾರ್ ಸ್ಕೌಟ್, ಅಂದರೆ ಸ್ಕೌಟದಲ್ಲಿ ಇರ್ತಕ್ಕಂಥ ಸೂಪರ್ಡೆಂಟ್ ಸುಂದರ್ಸನ್ನ ಇವರು ಗುಂಡಿಕ್ಕಿ ಕೊಲ್ತಾರೋ. ಈ ಥ್ರೂ ಬಾಂಬ್ಸ್ ಇನ್ ದಿ ಸೆಂಟ್ರಲ್ ಅಸೆಂಬ್ಲಿ ಹಾಲ್ ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಸಹ ಬಾಂಬನ್ನು ಇಡ್ತಾರೋ. ಬಾಂಬನ್ನು ಇಟ್ಟು ಅಂದರೆ ಸೆಂಟ್ರಲ್ ಅಸೆಂಬ್ಲಿಯಲ್ಲಿ ಈ ಬ್ರಿಟಿಷ್ ಅಧಿಕಾರಿಗಳು ಮೀಟಿಂಗ್ ನಡೆದಾಗ ಅವಾಗ ಅಲ್ಲಿ ಬಾಂಬನ್ನು ಹಾರಿಸ್ತಾರೋ. ವಾಸ್ ಇನ್ ದಿ ಸೆಷನ್. ದ ಬಾಂಬ್ಸ್ ಡಿಡ್ ನಾಟ್ ಹರ್ಟ್ ಎನಿ ಒನ್, ಯಾರಿಗೂ ಏನೂ ತೊಂದರೆಯನ್ನು ಮಾಡಲ್ಲ. ಬಟ್ ನೋಸ್ ದೇಟ್ ಮೇಡ್ ಲೌಡ್ ಇನ್ ಅಪ್ ವೇಕ್ ಅಪ್ ದಿ ಎನ್ಸ್ಲೇವ್ಸ್ ನೇಷನ್ಸ್ ಆಫ್ ದಿ ಡೀಪ್ ಸ್ಲಂಬರ್. ದೇ ಟು ಇನ್ಸಿಡೆಂಟ್ ಬೌಟ್ಸ್ ಮೇಜರ್ ಚಾನ್ಸ್ ಆಫ್ ಭಗತ್ ಸಿಂಗ್ ಲೈಫ್. ಇವು ಎರಡು ಮೇನ್ ಆಗಿ ಇನ್ಸಿಡೆಂಟ್ಗಳು. Now how would you are try to Bhagat Singh if you hear the judge of British court ಯಾವ ರೀತಿ ಭಗತ್ ಸಿಂಗ್ ಅವರಿಗೆ ಶಿಕ್ಷೆಯನ್ನು ಕೊಡ್ತು ಅಂದಾಗ, ಐ ವುಡ್ ಟು ಹ್ಯಾವ್ ಆಸ್ಕ್ಡ್ ಹಿಮ್ ದಿ ಸೀಸನ್ ಆಫ್ ವೈಲೆನ್ಸ್ ಆಕ್ಟಿವಿಟೀಸ್. ಇಫ್ ಯು ಹ್ಯಾಡ್ ಟು ಗಿವನ್ ರೈಟ್ ಸೀಸನ್, ಐ ವಾಂಟ್ ಟು ಹ್ಯಾವ್ ಇಶ್ಯೂಡ್ ದಿ ನೋಟಿಸ್ ಬ್ರಿಟಿಷ್ ಅಫಿಷಿಯಲ್ ಮಾಡಿಫೈಡ್ ದೇರ್ ಪಾಲಿಸೀಸ್ ಟುವರ್ಡ್ಸ್ ಇಂಡಿಯಾ. If he had to continue with violence activities, I want to try him awarded sense of transformation for life. ಅಂದರೆ ಇವ್ರು ಏನು ಮಾಡ್ಯಾರಂದ್ರೆ ವೈಲೆನ್ಸ್ ಆ್ಯಕ್ಟಿವಿಟೀಸನ್ನು ಮಾಡ್ರು ಆ್ಯಂಡ್ ಗಿವ್ಸ್ ದಿ ರೈಟ್ ಸೀಸನ್ದಾಗ ಮಾಡ್ರು. ಆ್ಯಂಡ್ ಇಶ್ಯೂಸ್ ಆಫ್ ನೋಟಿಸ್ ಬ್ರಿಟಿಷ್ ಆಫೀಸಿಯಲ್ರವರು ನೋಟಿಸ್ ಕೊಟ್ಟರು ಟುವರ್ಡ್ಸ್ ಇಂಡಿಯಾ. ಐ ವುಡ್ ಟು ಕಂಟಿನ್ಯೂ ವೈಲೆನ್ಸ್ ಆದರೂ ಅವ್ರು ಏನು ಮಾಡ್ರು ಅಂದ್ರೆ ಕಂಟಿನ್ಯೂ ಆ್ಯಕ್ಟಿವಿಟೀಸ್ ಮಾಡಿ ಉಗ್ರವಾದ ಹೋರಾಟವನ್ನು ಮಾಡ್ರು. ಆಮೇಲೆ ಸೆನ್ಸ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಇದೇ ಜೀವನವನ್ನು ತಮ್ಮ ಸ್ವತಂತ್ರ ಹೋರಾಟದಲ್ಲಿ ಮುಡಿಪಾಗಿ ಇವರಿಟ್ಟರು. ಎಷ್ಟು ದ ವ್ಯಾಲ್ಯೂ ಆಫ್ ಮ್ಯಾನ್ ಲೈಸ್ ನಾಟ್ ಇನ್ ವಾಟ್ ಕೆಪೇಬಲ್ ಟು ರಿಸೀವಿಂಗ್ ಬಟ್ ಇನ್ ವಾಟ್ ಈಸ್ ಕೆಪೇಬಲ್ ಟು ಗಿವನ್ ಡಿಸ್ಕಸ್. ಅಂದರೆ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ಹೆಂಗಿರ್ಬೇಕಂದ್ರೆ ಜೀವನ ಯಾರಾದರೂ ನಾವು ಏನಾದರೂ ಕೊಡಬೇಕಾಗ್ತದೆ, ತ್ಯಾಗ ಮನೋಭಾವನ ಹೊಂದಿರಬೇಕಾಗ್ತದೆ. ದ ವ್ಯಾಲ್ಯೂ ಆಫ್ ಮ್ಯಾನ್ ಡಿಸೈಡ್ ನಾಟ್ ವಾಸ್ ಕೆಪೇಬಲ್ ಟು ರಿಸೀವಿಂಗ್ ಮಾಡ್ಕೊಬಾರ್ದು, ಯಾರು ಏನೋ ಪಡೆದುಕೊಳ್ಬಾರ್ದು. ಬಟ್ ವಾಟ್ ಈಸ್ ಹಿ ವಾಸ್ ಕೆಪೇಬಲ್ ಟು ಗಿವಿಂಗ್, ನಾನು ದೇಶಕ್ಕಾಗಿ ನಾ ಏನು ಕೊಟ್ಟೆ. ಇಟ್ ಈಸ್ ಟ್ರೂ ಆನ್ ದಿ ಪಾರ್ಟ್ ಆಫ್ ಭಗತ್ ಸಿಂಗ್, ಇದು ಟ್ರೂ ಅದ. ಹಿ ಡಿಡ್ ನಾಟ್ ಎಕ್ಸೆಪ್ಟ್ ದಿ ಬಿಕಮ್ ಲೀಡರ್ ಆಫ್ ನೇಷನ್. ಭಾರತದ ರಾಷ್ಟ್ರೀಯ ಪಿತಾಮಹರಲ್ಲಿ ಒಬ್ಬರು ಲೀಡರ್ಶಿಪ್ಪನ್ನು ಹೊಂದಿರತಕ್ಕಂಥವ್ರು ಯಾರು ಭಗತ್ ಸಿಂಗ್ರವರು. ಥ್ರೂ ಹಿ ವಾಸ್ ಅವಾರ್ಡೆಡ್ ಡೆತ್ ಸೆನ್ಸ್ ಹಿ ವಾಸ್ ನಾಟ್ ಅಫ್ರೇಡ್ ಟು ಡೆತ್. ಅಂದ್ರೆ ಇವರು ತಮ್ಮ ಪ್ರಾಣಕ್ಕಾಗಿ ಯಾವುದೇ ರೀತಿ ಅಂಜಿಕೆ ಇರಲಿಲ್ಲ, ಅಂಥ ಮನೋಭಾವ, ಧೀರ ಮನೋಭಾವ ಇವರಲ್ಲಿತ್ತು. ಹಿ ಡಿಡ್ ನಾಟ್ ಎಕ್ಸೆಪ್ಟ್ ದಿ ಲೀಡರ್ ಆಫ್ ರೆಸ್ಕ್ಯೂ ಲೈಫ್ ಬಟ್ ಈ ಕ್ಯಾಪ್ಟ್ ದಿ ಸ್ಪಾರ್ಕ್ ಆಫ್ ಫ್ರೀಡಮ್ ಅಲೈವ್ ಥ್ರೂ ದಿ ಲೆಟರ್ ಆಫ್ ರೈಟಿಂಗ್ ದಿ ಜೈಲ್ ಸೆಲ್. ಅಂದ್ರೆ ಇವ್ರಿಗೆ ಗಲ್ಲು ಶಿಕ್ಷೆ ಆದ್ರೂ ಸಹ ತಮ್ಮ ಲೇಖನಿಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿ ಭಾರತದಲ್ಲಿ ಉಗ್ರವಾದ ಹೋರಾಟ ಮಾಡಲು ಇವರು ಪ್ರಮುಖ ಕಾರಣರಾದರು. ಇನ್ ದಿ ಸೇಮ್ ವೇ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಸಾವರ್ಕರ್ ತಿಲಕ್, ಸರ್ದಾರ್ ಪಟೇಲ್, ಲಾಲಾ ಲಜಪತ್ ರಾಯ್, ಮೆನಿ ಅದರ್ ಸ್ಯಾಕ್ರಿಫೈಸ್ ದೇರ್. ಅಂದರೆ ಭಾರತದ ಸಲುವಾಗಿ ಸ್ವಾತಂತ್ರ್ಯದಲ್ಲಿ ತಮ್ಮ ತ್ಯಾಗ ಬಲಿದಾನ ಮಾಡಿದವರಲ್ಲಿ ಪ್ರಮುಖರಾಗಿ ಗಾಂಧೀಜಿ, ಸುಭಾಷ್ ಚಂದ್ರ ಬೋಸ್, ಸಾವರ್ಕರ್ ತಿಲಕ್, ಸರ್ದಾರ್ ಭಾಯ್ ಪಟೇಲ್, ಲಾಲ್ ಬಹದ್ದೂರ್ ಶಾಸ್ತ್ರಿ ಇವರೆಲ್ಲರೂ ಆಗಿದ್ದರು. ರೈಟ್ ಎ ಲೆಟರ್ ಯುವರ್ ಫ್ರೆಂಡ್ಸ್ ಅಬೌಟ್ ದಿ ಪೆಟ್ರಿಯಾಟಿಕ್ ಫೀಲಿಂಗ್ಸ್ ಆಫ್ಟರ್ ರೀಡಿಂಗ್ ದಿ ಲೆಟರ್ಸ್ ಭಗತ್ ಸಿಂಗ್. Dear friends, I would to like share my views about the love of one nations. A man who does not have to patriotic feeling towards the mother, not meant to save the motherland. We save to ourselves. The motherland is mother under. Unless we to fight, we service. Our duty towards our nation is important. We should esteem our motherland highly. We have to curb anti-social activities. We have to put an end to terrorism and should breathe up the free air of freedom. I have to run after only material pleasures. We are not going to achieve anything. So let us patriotic and we should be ready to sacrifice our lives for the cause of nations. Match up the following words in the column A with suitable words. Column B, frame of collective words. Revolution, collective, turbulence, conditions, freedom, vet. ಸೈಡ್ ಅವುಗಳಿಗೆ ರಿಲೇಟೆಡ್ ವರ್ಡ್ಗಳನ್ನು ಕೊಡಲಾಗಿದೆ. ಈಗ ರೈಟ್ ಆನ್ಸರನ್ನು ಇಲ್ಲದ ನೋಡಿರಿ. ಒಂದನೇದು ಎರಡನೇದು ಈ ರೀತಿ ರೈಟ್ ಆನ್ಸರ್ಗಳದಾವು. ಆಮೇಲೆ ಇನ್ ದಿ ಫಾಲೋಯಿಂಗ್ ಸೆಂಟೆನ್ಸ್ ಸಬ್ಸ್ಟಿಟ್ಯೂಟ್ ದಿ ಅಂಡರ್ಲೈನಿಂಗ್ ವರ್ಡ್ಸ್ ಅಪ್ರಾಪ್ರಿಯೇಟ್ ಫ್ರೇಸಲ್ ವರ್ಡ್ಸ್ ಬ್ರಾಕೆಟ್ಸ್. ಎ ಕಮಿಟಿ ಹ್ಯಾಸ್ ಬಿನ್ ಸೆಟ್ ಅಪ್ to look into the
ಪ್ರಾಬ್ಲಮ್. ಟು ಲುಕ್ ನೋಡಿ, ಟು ಲುಕ್ ಇನ್ ಟು ಆಗ್ತದೆ. ದೇ ಮ್ಯಾನೇಜ್ ಟು ಪುಟ್ ಔಟ್ ದಿ ಫೈರ್ ಆಫ್ಟರ್ 10 hours. ಥರ್ಡ್ ಒನ್, ಲಾಟ್ ಆಫ್ ಪೀಪಲ್ ಟರ್ನ್ಡ್ ಅಪ್ ಫಾರ್ ದಿ ಮ್ಯೂಸಿಕ್ ಕಾನ್ಸರ್ಟ್. ಟ್ರೂ ಫ್ರೆಂಡ್ಸ್ ಸ್ಟ್ಯಾಂಡ್ ಬೈ one another in times of need. Whatever the temptation, we wouldn't give in the corruptions. This is the right answer. ಇಷ್ಟು ಈ ಘಟಕಕ್ಕೆ ಸಂಬಂಧಿಸಿದಂಥ ಕ್ವಶನ್ ಆನ್ಸರು. ಇವುಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಏನಾದರೂ ಗೊಂದಲ ಇದ್ದರೆ ನನ್ನ ಚಾನಲ್ಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿಯಾಗಿ ಉಳಿದ ವಿಷಯಗಳ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರಗಳ ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು, ವಿದ್ಯಾರ್ಥಿಗಳು ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕಾನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಲಭ್ಯ ಆಗ್ತಾವೆ ಅಂತ ಹೇಳ್ತಾ ಥ್ಯಾಂಕ್ ಯು ಟು ಒನ್ ಆ್ಯಂಡ್ ಆಲ್.